ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯಕವೇ ಕೈಲಾಸ. ಕಾಯಕದಲ್ಲಿ ಕೈಲಾಸ ಕಾಣಬೇಕು ಕೂಡಲ ಸಂಗಮ ದೇವ. ಇಂದು ನಾವು ಬಸವಣ್ಣನವರ ಅತ್ಯಂತ ಪ್ರಸಿದ್ಧವಾದ ವಚನಗಳಲ್ಲಿ ಒಂದನ್ನು ಚಿಂತಿಸೋಣ. ಕಾಯಕವೇ ಕೈಲಾಸ. ಇಲ್ಲಿ ಬಸವಣ್ಣನವರು ಒಂದು ಮಹತ್ವದ ಸಂದೇಶ ನೀಡುತ್ತಾರೆ. ಕೈಲಾಸ ಎಂದರೆ ದೇವರ ಧಾಮ. ಆದರೆ ಅವರು ಹೇಳುತ್ತಾರೆ, ದೇವರನ್ನು ಹುಡುಕಲು ದೂರ ಹೋಗಬೇಕಾಗಿಲ್ಲ, ನಮ್ಮ ದೈನಂದಿನ ಕೆಲಸವೇ ಕೈಲಾಸ ಎಂದರ್ಥ. ಕಾಯಕದಲ್ಲಿ ಕೈಲಾಸ ಕಾಣಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೈವತ್ವವನ್ನು ಕಾಣಬೇಕು ಎಂದರ್ಥ. ಇದು ಕೇವಲ ಕೆಲಸ ಮಾಡುವುದರ ಬಗ್ಗೆ ಅಲ್ಲ, ಇದು ಕೆಲಸ ಮಾಡುವ ಮನೋಭಾವದ ಬಗ್ಗೆ. ಪ್ರಾಮಾಣಿಕವಾಗಿ ಮಾಡಿದ ಕೆಲಸ, ಶುದ್ಧ ಉದ್ದೇಶದಿಂದ ಮಾಡಿದ ಪ್ರಯತ್ನ, ಮೋಸವಿಲ್ಲದ ಶ್ರಮ, ಇವೆಲ್ಲವೂ ಪೂಜೆಯ ಸಮಾನ. ಬಸವಣ್ಣನವರು ಇಲ್ಲಿ ಹೇಳುವುದು, ಯಾವ ಕೆಲಸವೂ ಚಿಕ್ಕದಿಲ್ಲ, ದೊಡ್ಡದಿಲ್ಲ, ಪ್ರಾಮಾಣಿಕ ಕೆಲಸವೇ ಶ್ರೇಷ್ಠ. ರೈತನ ಹೊಲ, ಶಿಕ್ಷಕರ ತರಗತಿ, ಕಾರ್ಮಿಕನ ಶ್ರಮ, ತಾಯಿಯ ಸೇವೆ, ಇವುಗಳೆಲ್ಲವೂ ಕೈಲಾಸವೇ. ಕೆಲಸ ಮಾಡುವಾಗ ಅಹಂಕಾರವಿಲ್ಲದೆ, ಇತರರಿಗೆ ಹಾನಿ ಮಾಡದೆ ನ್ಯಾಯವಾಗಿ ನಡೆದುಕೊಂಡರೆ ಅದೇ ನಿಜವಾದ ಭಕ್ತಿ. ಈ ವಚನ ನಮಗೆ ತಿಳಿಸುತ್ತದೆ, ದೇವರು ದೂರದಲ್ಲಿಲ್ಲ, ನಮ್ಮ ಕರ್ತವ್ಯದಲ್ಲಿ, ನಮ್ಮ ಹೊಣೆಗಾರಿಕೆಯಲ್ಲಿ, ನಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ಅವರು ನೆಲೆಸಿದ್ದಾರೆ. ಕೈಲಾಸವು ಒಂದು ಸ್ಥಳವಲ್ಲ, ಒಂದು ಮನೋಸ್ಥಿತಿ. ಆ ಮನೋಸ್ಥಿತಿ ಪ್ರಾಮಾಣಿಕ ಕಾಯಕದಿಂದ ಸಾಧ್ಯ ಎಂದರ್ಥ. ಪ್ರಾಮಾಣಿಕ ಕಾಯಕವೇ ನಿಜವಾದ ಪೂಜೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.